ಸರ್ 1970, 80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಐ ವಾಂಟ್ ಕಮರ್ಷಿಯಲ್ ಸರ್, ನೈಜ ಘಟನೆ, ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ, ಅಲ್ಲೇ 1.5 ಇಯರಿಂದ ಸೆಟ್ ಇದೆ, ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಪ್ರೇಮ್ ಸರ್, ರಂಗನಾಥ್ ಅಂತ ಮೈಕೆ ಸರ್ ಮೋಹನ್ ಬಿ ಕೆರೆ ಅವರು. ಪ್ರೇಮ್ ಸರ್, ನಮ್ಮ KF ಇಂದ ರಂಗನಾಥ್ ಅಂತ. ಸರ್, ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ. ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು, ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ. ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 ಡೇಸು, ಮತ್ತು ಜೋಗಿ 100+ ಡೇಸು. ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂಥ ಒಂದು ಟೈಮ್ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದರೆ ಡೇಸ್ ಅಂದರೆ ಲೆಕ್ಕ ಸರ್, ನನಗೆ ಆಕ್ಚುಲಿ ಒಂದು ಮೂವಿ 100 ಡೇಸ್ನ. ಓಕೆ. ಆಮೇಲೆ ಮೊದಲನೇದೊಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಇದೆ, ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೋ ಹೊಡೆದ್ಬಿಟ್ರೆ ಹುಚ್ಚರಾಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ, 400 ಥಿಯೇಟರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ ಆದಮೇಲೆ, ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮರಣ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನ ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡೋನು ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು, ಈಗ ಪ್ರೊಡಕ್ಷನ್ ನಂದೇ, ಅದು ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋದು ರಾಜ್ಯ ಸೋಮ್ಯಾನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದಷ್ಟೇ. ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವಾಗ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನು ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಮದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ ಅನ್ಕೊಳ್ಳಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. ಮತ್ತೆ ಗೆಟಪ್ಸ್ ವೈಸ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವು ಸುದೀಪ್ ಸರ್ನ, ಶಿವಣ್ಣ ಅವ್ರನ್ನ, ಅಪ್ಪು ಸರ್ನ ಎಲ್ಲರನ್ನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋದು, ನೀವು ಸ್ಟೇಜ್ ಮೇಲೆ ಇರೋನು ಕೂಡ ಒಪ್ಸಿದ್ದೀರಾ. ಆ ಕನ್ವಿನ್ಸ್ ಮಾಡೋ ಸ್ಟೈಲ್ ಏನು ಸರ್? ಅದ್ರ ರಹಸ್ಯ ಏನು ಸರ್? ಇಲ್ಲ, ನಾನು ಕೆಲಸ ಮಾಡೋದೆಲ್ಲ ಏನು ಗೊತ್ತಾ, ತುಂಬ ಸ್ನೇಹಿತರು, ಶಿವಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅಪ್ಪವ್ರ ಜೊತೆ ಕೆಲಸ ಮಾಡಿದ್ದೀನಿ, ದರ್ಶನ್ ಕೆಲಸ ಮಾಡಿದ್ದೀನಿ, ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀವಿ, ಹೊಸಬರೊಟ್ಟಿಗೂ ಕೆಲಸ ಮಾಡಿದ್ದೀನಿ. ಸೊ ಎಲ್ಲರನ್ನೂ ಲೆಕ್ಕ ಹಾಕೊಂಡಾಗ ನನಗೆ ಎಲ್ಲರೂ ಕೋಆಪ್ರೇಟ್ ಮಾಡ್ತಾರೆ. ನನಗೆ ಧ್ರುವರ್ನ ಮೋಲ್ಡ್ ಮಾಡೋದು ತುಂಬ ಈಸಿ ಅನಿಸ್ತು. ಯಾಕೆಂದರೆ ಶಿವಣ್ಣನ ಎಷ್ಟು ಚೆಂದ ಮೋಲ್ಡ್ ಮಾಡ್ತೀವಿ, ಅಪ್ಪವ್ರ ಶಿವಣ್ಣನ ಅಷ್ಟು ಚೆಂದಾಗೆ ಬಂದರು ಧ್ರುವ. ಇಟ್ಸ್ ಲೈಕ್ ನಾಟ್ ಲೈಕ್ ಎ ಹೀರೋ. ಅವ್ರೇನು ಹೀರೋ ಬಂದು ನಾನು ಒಬ್ಬ ಕಲಾವಿದ ಅಂತ ಗೊತ್ತಿರಲಿಲ್ಲ. ಆಮೇಲೆ ಮಗನೇ ಇಲ್ಲ ಹೋಗೋ, ನೀನು ಶೂಟಿಂಗ್ ಇಲ್ಲ ಹೋಗೋ, ಬಸ್ಸಲ್ಲಿ ಕುತ್ಕೊಳ್ಳೋದು, ಇಲ್ಲ ಅಣ್ಣ ಇಲ್ಲೇ ಇರ್ತೀನಿ, ನೀನು ನೋಡ್ತಾ ಕುತ್ಕೋತೀನಿ ಅಂತ ಅನ್ನೋರು. ಅಷ್ಟು ಅವ್ರನ್ನ ಸ್ಟಾರ್ಟಿಂಗ್ ಅದು ಮೋಲ್ಡ್ ಮಾಡಿ, ಗೆಟಪ್ ಮಾಡಿ, ರೆಡಿ ಮಾಡಿ, ಅದು ಡೆಡಿಕೇಶನ್. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅವ್ರು ಮಾಡ್ತಾರಲ್ಲ ಅದು ಇಂಪಾರ್ಟೆಂಟು. ಯಾಕೆಂದರೆ ಬಾಡಿನ ಅಷ್ಟು ಮಾಡ್ಕೊಂಡು 108 kg 110 kg ಬಾಡಿ ಮಾಡಿ ಸಡನ್ನಾಗಿ 80 kg ತಗೋಬಾ ಮಗ ಅಂತಂದರೆ, ಅಣ್ಣ ಒಂದು 20-25 ಡೇಸ್ ಟೈಮ್ ಕೊಡಿ ಅಣ್ಣ ಪ್ಲೀಸ್ ಅಣ್ಣ ಅಂದರೆ ಇಷ್ಟೇ ಹೇಳ್ತಿದ್ದ. ಅವ್ನು ಬಿಟ್ಟರೆ ಬೇರೆ ನನಗೆ ಇಲ್ಲ ಆಗಲ್ಲಣ್ಣ ಇದಾಗಲ್ಲ ಏನೂ ಹೇಳ್ತಿರ್ಲಿಲ್ಲ. ಲವ್ ಮಗನೇ, ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಹೇಳಿದೆ, ಮಗ ಹಿಂದಿನ ಸೀನ್ ತೆಗೆದಿದ್ದೀನಿ, ಮಧ್ಯ ಗ್ಯಾಪ್ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ,
ಇನ್ನು ಸ್ವಲ್ಪ ಇಳಿಸೋ, ಇನ್ನೊಂದು 10 kg ಇಳಿಸ್ಬಿಡು ಅಂದರೆ, ಅಣ್ಣ ಒಂದು 18 days ಟೈಮ್ ಕೊಡಿ ಅಣ್ಣ. 18 days ಇಳಿಸ್ಕೊಂಡ್ಬಿಟ್ಟು ಅವನು 18 kg ಅಷ್ಟು ಇಳಿಸ್ಕೊಂಡ್ ಅವನು. ಅಂದರೆ ಅಷ್ಟು ಡೆಡಿಕೇಶನ್ ಅಷ್ಟು ಇದೆ. ಅಂದರೆ ಆ ಥರ ಮೋಲ್ಡ್ ಆಗ್ತಾರೆ ಗೊತ್ತಿಲ್ಲ. ಸೊ ಏನು ಮೇಲೆ ಪ್ರೇಮ್ ಮೇಲೆ ಭರವಸೆ ಏನೋ. ಸೊ ಅಲ್ಲ ಮಗನೇ ಆಗೋದು. ಸರ್ ಆಗತ್ತೆ, ಸ್ವಲ್ಪ ಕಮರ್ಷಿಯಲಾಗಿ ಹೋಗ್ತೀನಿ ಸರ್ ನಾನು ತೀರಾ ಬುದ್ಧಿ ಹೇಳಕ್ಕಂತೂ ಹೋಗಲ್ಲ. ಅಲ್ಲ 70s, ಎಸ್ 70s ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಹಳ್ಳಿ ಇದ್ದಂಗೆ ನಮ್ಮ ಬೆಂಗಳೂರು ಸಿಟಿ, ಅವಾಗೆಲ್ಲ ಲಿಟ್ಲ್ ಬಿಟ್ ಹಳ್ಳಿ ಇದ್ದಂಗೆ. ಸೊ ತೀರಾ ನಾನು ಹೋಗೋ ಬಾರೋ ಹೋಗ್ಲಾ ಬಾಲ ಸೊ ಅದೆಲ್ಲ ಯೂಸ್ ಮಾಡಲ್ಲ. ಕೆಲವು ಯೂಸ್ ಮಾಡ್ತೀನಿ, ಕೆಲವೆಲ್ಲ ಮಾಸಿವ್ ಆಗಿರ್ತದೆ. ಸೊ ಕಮರ್ಷಿಯಲ್ ಆಗಿ, ಯಾಕಂದ್ರೆ ರೀಚ್ ಎಲ್ಲರಿಗೂ ಆಗ್ಬೇಕಲ್ಲ ಸರ್, ಎಲ್ಲ ಕಡೆ ರೀಚ್ ಆಗಬೇಕು. ಆಮೇಲೆ ಬೇರೆ ನಮಗೆ ಹಿಂದಿ ಡಬ್ ಮಾಡಿದ್ರು ಕೆಲವು ಶಾರ್ಟ್ಸ್ಗಳನ್ನ ಏನು ಮಾಡ್ತೀವಿ, ಕ್ಲೋಸ್ ಇದ್ದಾಗೆಲ್ಲ ಹಿಂದಿನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ, ತೆಲುಗುನ ಬೇರೆ ಶಾರ್ಟ್ಗಳು ತೆಗೆದಿದ್ದೀವಿ. ಅದು ಡಬ್ ಮಾಡಬೇಕಾದ್ರೆ ಕ್ಲೋಸಲ್ಲಿ ನಿಮ್ಗೆ ಇದಾಗುತ್ತೆ. ಸೊ ಅದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಅವ್ರವ್ರದೇ ಆದ ಒಂದು ಇದನ್ನ ಮಾಡಿದ್ವಿ. ಯಾಕಂದ್ರೆ ಉದಾಹರಣೆಗೆ ಈಗ ಸಾಂಗ್ ಬರೆಯಕ್ಕೆ ಕೊಟ್ಟೆ ನಾನು, ಚಂದ್ರಬೋಸ್ ಸಾಂಗ್ ಬರೀತಾರೆ, ಇದು ಆಸ್ಕರ್ ಅವಾರ್ಡ್ ತಂಡಲ್ಲ ತ್ರಿಬಲ್ ಅವರು ಬರೀತಿದ್ದಾರೆ. ಎಲ್ಲ ಸಾಂಗ್ ಅವರೇ ಬರ್ಕೊಟ್ಟಿದ್ದಾರೆ. ಕನ್ನಡ ನಾನು ಮತ್ತೆ ಮಂಜು ನಮ್ಮ ಹುಡುಗ ಅವನೊಂದು ಬರ್ದಿದ್ದಾನೆ. 4 ಸಾಂಗ್ ನಾನು ಬರ್ದೀನಿ, 2 ಸಾಂಗ್ ಅವನು ಬರ್ದಿದ್ದಾನೆ. ಸೊ ಕನ್ನಡದಲ್ಲಿ. ತೆಲುಗಲ್ಲಿ ಬಂದ್ಬಿಟ್ಟು ಚಂದ್ರಬೋಸ್ ಮಾಡಿದ್ದಾರೆ. ತಮಿಳ್ ಬಂದು ಮದನ್ ಕರ್ಕಿ ವೈರ್ಮುತ್ತು ಅವ್ರ ಮಗ ಮಾಡಿದ್ದಾರೆ. ಆ್ಯಂಡ್ ಹಿಂದಿ ಬಂದು ರಕೀಬ್ ಆಲಮ್ ಅಂತ. ಮಲಯಾಳಂ ಬಂದ್ಬಿಟ್ಟು ಗೋಪಾಲ್ ಕೃಷ್ಣ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ. ಬಟ್ ಅವರೆಲ್ಲ ಸಾಂಗ್ಸ್ ಬರ್ಕೊಟ್ಟ ಮೇಲೆ ಹೇಳಿದ್ರು ನನಗೆ, ಪ್ರೇಮ್ ಅವರೇ ನೀವು ವಿಡಿಯೋ ಇದ್ರೆ ಕೊಟ್ಬಿಡಿ, ಯಾಕಂದರೆ ಕೆಲವು ಶಾರ್ಟ್ಸ್ಗಳಲ್ಲಿ ನೀವೇನಾದರೂ ಇದು ಮಾಡಿದ್ರೆ ಸಾಹಿತ್ಯ ನಾವು ಚೇಂಜ್ ಮಾಡ್ತೀವಿ ಕೆಲವು ಅಂತ. ಅಂದರೆ ಆ ಥರ ಪ್ರತಿಯೊಂದು ಚೇಂಜ್ ಆಗ್ತಾರೆ ಸರ್, ಲ್ಯಾಂಗ್ವೇಜು ಮತ್ತು ಲಿಪ್ಪು ಇದು ಮೂಮೆಂಟಿಗೆ ನಮಗೆ ತಕ್ಕಂತೆ, ಸ್ಕ್ರೀನ್ ಪ್ರೆಸೆನ್ಸ್ಗೆ ತಕ್ಕಂತೆ ಮಾಡ್ತಿರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.